ಎನ್ಪಿಎಸ್ ಪಿಂಚಣಿ ಯೋಜನೆ ಸರ್ಕಾರಿ ನೌಕರರು ಓಪಿಎಸ್ ಪಿಂಚಣಿ ಆಯ್ಕೆಗೆ ಅವಕಾಶವಿಲ್ಲದರಿಂದ ಹೆಚ್ಚಾಗಿ ಈ ಎನ್ಪಿಎಸ್ ಪಿಂಚಣಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ಥಿರ ಆದಾಯ ಮತ್ತು ಭದ್ರತೆಗೆ ಈ ಎನ್ಪಿಎಸ್ ಪಿಂಚಣಿ ಆಯ್ಕೆ ಅತ್ಯುತ್ತಮವಾಗಿದೆ. ಸಾಕಷ್ಟು ಎನ್ಪಿಎಸ್ ಪಿಂಚಣಿ ಆಯ್ಕೆ ಮಾಡಿಕೊಂಡ ನೌಕರರಿಗೆ ಇದರ ಪ್ರಯೋಜನ ಮತ್ತು ವೈಶಿಷ್ಟ್ಯಗಳು ತಿಳಿದಿಲ್ಲ. ಈ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಎನ್ಪಿಎಸ್ ಪಿಂಚಣಿ ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಒಂದು ಸ್ವಯಂ ಪ್ರೇರಿತ ನಿವೃತ್ತಿ ಉಳಿತಾಯ ಯೋಜನೆಯಾಗಿದ್ದು, ಇದು ಚಂದಾದಾರರಿಗೆ ಯೋಜಿತ ಉಳಿತಾಯಕ್ಕೆ ನಿರ್ದಿಷ್ಟವಾದ ಕೊಡುಗೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ ಮತ್ತು ಆ ಮೂಲಕ ಪಿಂಚಣಿಯು ರೂಪದಲ್ಲಿ ಭವಿಷ್ಯವನ್ನು ಭದ್ರಪಡಿಸುತ್ತದೆ. ಇದು ಸರ್ಕಾರಿ ಬೆಂಬಲಿತ ಮಾರುಕಟ್ಟೆ ಸಂಬಂಧಿತ ನಿವೃತ್ತಿ ಉಳಿತಾಯ ಯೋಜನೆಯಾಗಿದ್ದು, ಭಾರತದ ಎಲ್ಲಾ ನಾಗರಿಕರಿಗೆ ಲಭ್ಯವಿದೆ. ಎನ್ಪಿಎಸ್ ನಿಂದ ಸಾಮಾನ್ಯ ನಿರ್ಗಮನದ ಸಮಯದಲ್ಲಿ ಚಂದಾದಾರರು ಯೋಜನೆಯಡಿ ಸಂಗ್ರಹಿಸಿದ ಪಿಂಚಣಿ ಸಂಪತ್ತನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಪಟ್ಟಿಗೆ ಸೇರಿಸಲಾದ ಜೀವ ವಿಮಾ ಕಂಪನಿಯಿಂದ ಜೀವ ವರ್ಷಾಂಶವನ್ನು ಖರೀದಿಸಲು ಬಳಸಬಹುದು. ಜೊತೆಗೆ ಅವರು ಬಯಸಿದರೆ ಸಂಚಿತ ಪಿಂಚಣಿ ಸಂಪತ್ತಿನ ಒಂದು ಭಾಗವನ್ನು ಏಕಮೊತ್ತವಾಗಿ ಪಡೆಯಬಹುದು. ಪಿಎಫ್ಆರ್ಡಿಎ ಎನ್ಪಿಎಸ್ ಅನುಷ್ಠಾನ ಮೇಲೆ ಮತ್ತು ಮೇಲ್ವಿಚಾರಣೆಯ ನೋಡಲ್ ಏಜೆನ್ಸಿಯಾಗಿದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆಯು ಸಶಸ್ತ್ರ ಪಡೆಗಳನ್ನು ಹೊರತುಪಡಿಸಿ ಸಾರ್ವಜನಿಕ, ಖಾಸಗಿ ಮತ್ತು ಅಸಂಘಟಿತ ವಲಯಗಳ ಉದ್ಯೋಗಿಗಳಿಗೆ ಮುಕ್ತವಾಗಿದೆ. 2004ರಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ನೌಕರರಿಗೆ ಕಡ್ಡಾಯಗೊಳಿಸಲಾಗಿದೆ. ಇದು ಜನರು ತಮ್ಮ ಉದ್ಯೋಗದ ಸಮಯದಲ್ಲಿ ನಿಯಮಿತ ಮಧ್ಯಂತರಗಳಲ್ಲಿ ಪಿಂಚಣಿ ಖಾತೆಗಳಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತದೆ. ನಿವೃತ್ತಿಯ ನಂತರ ಚಂದಾದಾರರು ನಿರ್ದಿಷ್ಟ ಶೇಕಡಾವಾರು ಹಣವನ್ನು ತೆಗೆದುಕೊಳ್ಳಬಹುದು. ಉಳಿದ ಮೊತ್ತವನ್ನು ನಿಮ್ಮ ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿಯಾಗಿ ಪಾವತಿಸಲಾಗುತ್ತದೆ. ಭಾರತೀಯ ನಾಗರಿಕ ಅಥವಾ ಅನಿವಾಸಿ ಭಾರತೀಯ ಈ ಪಿಂಚಣಿಗೆ ಆಗಿರಬೇಕು. 18ರಿಂದ 70 ವರ್ಷ ವಯಸ್ಸಿನವರಾಗಿರಬೇಕು. ಅರ್ಜಿ ನಮೂನೆಯಲ್ಲಿ ವಿವರಿಸಿದ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ಮಾನದಂಡಗಳನ್ನು ಅನುಸರಿಸಬೇಕು. ಭಾರತೀಯ ಒಪ್ಪಂದ ಕಾಯ್ದೆ ಪ್ರಕಾರ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ಕಾನೂನುಬದ್ಧರಾಗಿರಬೇಕು ಮತ್ತು ಸಮರ್ಥರಾಗಿರಬೇಕು. ಭಾರತದ ಸಾಗರೋತ್ತರ ನಾಗರಿಕ, ಭಾರತೀಯ ಮೂಲದ ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಜಿತ ಕುಟುಂಬಗಳು ಎನ್ಪಿಎಸ್ ಚಂದಾದಾರರಾಗಲು ಅರ್ಹರಲ್ಲ. ಒಂದು ವೈಯಕ್ತಿಕ ಪಿಂಚಣಿ ಖಾತೆಯಾಗಿದ್ದು, ಆದ್ದರಿಂದ ಇದನ್ನು ಮೂರನೇ ವ್ಯಕ್ತಿಯ ಪರವಾಗಿ ತೆರೆಯಲು ಸಾಧ್ಯವಿಲ್ಲ. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಪ್ರಮುಖ ಅಂಶಗಳು: ಎನ್ಪಿಎಸ್ ಅನ್ನು ವಿಶ್ವದ ಅತ್ಯಂತ ಕಡಿಮೆ ವೆಚ್ಚದ ಪಿಂಚಣಿ ಯೋಜನೆ ಎಂದು ಪರಿಗಣಿಸಲಾಗಿದೆ. ಆಡಳಿತಾತ್ಮಕ ಶುಲ್ಕಗಳು ಮತ್ತು ನಿಧಿ ನಿರ್ವಹಣಾ ಶುಲ್ಕಗಳು ಸಹ ಅತ್ಯಂತ ಕಡಿಮೆ ಇವೆ. ಅರ್ಜಿದಾರರು ಮಾಡಬೇಕಾಗಿರುವುದು ಭಾರತದಾದ್ಯಂತ ಎಲ್ಲಾ ಮುಖ್ಯ ಅಂಚೆ ಕಚೇರಿಗಳ ಮೂಲಕ ಕೂಡ ಈ ಎನ್ಪಿಎಸ್ ಪಿಂಚಣಿಯನ್ನು ತೆಗೆಯಬಹುದು ಅಥವಾ ಯಾವುದೇ ಪಿಒಪಿ ಖಾತೆಗಳನ್ನು ತೆರೆಯುವುದು ಮತ್ತು ಶಾಶ್ವತ ನಿವೃತ್ತಿ ಖಾತೆ ಪ್ರಾನ್ ಪಡೆಯುವುದು. ಇನ್ನು ಅರ್ಜಿದಾರರು ಉತ್ತಮ ಆದಾಯವನ್ನು ಪಡೆಯಲು ತಮ್ಮದೇ ಆದ ಹೂಡಿಕೆ ಆಯ್ಕೆ ಮತ್ತು ಪಿಂಚಣಿ ನಿಧಿಯನ್ನು ಆಯ್ಕೆ ಮಾಡಬಹುದು ಅಥವಾ ಸ್ವಯಂ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಬಹುದು. ಅರ್ಜಿದಾರರು ದೇಶದಲ್ಲಿ ಎಲ್ಲಿಂದಲಾದರೂ ಖಾತೆಯನ್ನು ನಿರ್ವಹಿಸಬಹುದು ಮತ್ತು ಅರ್ಜಿದಾರರು ನೋಂದಾಯಿಸಿಕೊಂಡಿರುವ ಪಿಒಪಿ ಸೇವಾ ಪೂರೈಕೆದಾರರು ಶಾಖೆಯನ್ನು ಲೆಕ್ಕಿಸದೆ ಯಾವುದೇ ಪಿಒಪಿ ಅಥವಾ ಎಸ್ಪಿಗಳ ಮೂಲಕ ಕೊಡುಗೆಗಳನ್ನು ಪಾವತಿಸಬಹುದು. ಅವಳು ತನ್ನ ನಗರ, ಉದ್ಯೋಗ ಇತ್ಯಾದಿಗಳನ್ನು ಬದಲಾಯಿಸಿದರು ಮತ್ತು ಎನ್ಪಿಎಸ್ ಮೂಲಕ ಕೊಡುಗೆಯನ್ನು ನೀಡಿದರೂ ಸಹ ಈ ಸೌಲಭ್ಯ ಪಡೆಯಬಹುದು. ಚಂದಾದಾರರು ಉದ್ಯೋಗ ಪಡೆದರೆ ಖಾತೆಯನ್ನು ಸರ್ಕಾರ ವಲಯ, ಕಾರ್ಪೊರೇಟ್ ಮಾದರಿಯಂತ ಯಾವುದೇ ಇತರ ವಲಯಕ್ಕೆ ವರ್ಗಾಯಿಸಬಹುದು. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆಯ ವೈಶಿಷ್ಟ್ಯಗಳು: ಈ ಯೋಜನೆಯು 1 ದಶಕಕ್ಕೂ ಹೆಚ್ಚು ಕಾಲ ಜಾರಿಯಲ್ಲಿದೆ ಮತ್ತು ಇಲ್ಲಿವರೆಗೆ 11%ರಿಂದ 20% ವಾರ್ಷಿಕ ಆದಾಯವನ್ನು ನೀಡಿದೆ. ಈ ಯೋಜನೆಯು ಸ್ಥಿರ ಬಡ್ಡಿ ದರವನ್ನು ಖಾತರಿಪಡಿಸದಿದ್ದರೂ ಇದು ಇತರ ತೆರಿಗೆ ಉಳಿತಾಯ ಹೂಡಿಕೆಗಳಿಗಿಂತ ಉತ್ತಮ ಆದಾಯ ನೀಡುತ್ತದೆ. ಪ್ರಸ್ತುತ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಇಕ್ವಿಟಿ ಮಾನ್ಯತೆಯ ಮೇಲೆ 50%ರಿಂದ 75% ವ್ಯಾಪ್ತಿಯ ಮಿತಿ ಇದೆ. ಸರ್ಕಾರಿ ನೌಕರರು ಮತ್ತು ಹಿರಿಯ ನಾಗರಿಕರಿಗೆ ಈ ಮಿತಿ 50% ಆಗಿದೆ. ಇನ್ನು ಸ್ವಯಂ ಆಯ್ಕೆ ಅಥವಾ ಸಕ್ರಿಯ ಆಯ್ಕೆ: ಸ್ವಯಂ ಆಯ್ಕೆಯು ವಯಸ್ಸಿನ ಆಧಾರದ ಮೇಲೆ ನಿಮ್ಮ ಹೂಡಿಕೆಯ ಅಪಾಯವನ್ನು ಹೊಂದಿಸುತ್ತದೆ. ಹಳೆಯ ಹೂಡಿಕೆದಾರರು ಹೆಚ್ಚು ಸ್ಥಿರ, ಕಡಿಮೆ ಅಪಾಯದ ಆಯ್ಕೆಗಳನ್ನು ಪಡೆಯುತ್ತಾರೆ. ಸಕ್ರಿಯ ಆಯ್ಕೆಯು ಯೋಜನೆಯನ್ನು ನಿರ್ಧರಿಸಲು ಮತ್ತು ನಿಮ್ಮ ಹೂಡಿಕೆಗಳನ್ನು ವಿಭಜಿಸಲು ನಿಮಗೆ ಅನುಮತಿಸುತ್ತದೆ. ಎನ್ಪಿಎಸ್ ಚಂದಾದಾರರು ಹಣಕಾಸು ವರ್ಷದಲ್ಲಿ ಯಾವುದೇ ಸಮಯದಲ್ಲಿ ಎನ್ಪಿಎಸ್ ನಿಧಿಗೆ ಕೊಡುಗೆಯನ್ನು ನೀಡಬಹುದು ಮತ್ತು ಚಂದಾದಾರಿಕೆಗಳ ಸಂಖ್ಯೆಯನ್ನು ಬದಲಾಯಿಸಬಹುದು. ಅವರು ತಮ್ಮದೇ ಆದ ಹೂಡಿಕೆ ಆಯ್ಕೆಗಳನ್ನು ಆಯ್ಕೆ ಮಾಡಬಹುದು. ನಿಧಿಯ ಕಾರ್ಯಕ್ಷಮತೆಯಿಂದ ನೀವು ತೃಪ್ತರಾಗದಿದ್ದರೆ
ನಿಮ್ಮ ನಿಧಿ ವ್ಯವಸ್ಥಾಪಕರನ್ನು ಬದಲಾಯಿಸುವ ಆಯ್ಕೆಯನ್ನು ಸಹ ನೀವು ಹೊಂದಿದ್ದೀರಿ. ಒಬ್ಬ ವ್ಯಕ್ತಿಯು ನಿವೃತ್ತಿಯ ನಂತರ ಒಟ್ಟು ಕಾರ್ಪೊರೇಷನ್ ಶೇಕಡ 60ರವರೆಗೆ ಒಂದು ದೊಡ್ಡ ಮೊತ್ತವಾಗಿ ಹಿಂಪಡೆಯಬಹುದು. ಉಳಿದ ಶೇಕಡ 40ರಷ್ಟನ್ನು ವರ್ಷಾಶನ ಯೋಜನೆಗೆ ಹೋಗುತ್ತವೆ. ಚಂದಾದಾರರು ನಿಯಮಿತ ಆವರ್ತಕ ಮಧ್ಯಂತರಗಳಲ್ಲಿ ವ್ಯವಸ್ಥಿತವಾಗಿ ಬಯಸಿದ ಮೊತ್ತವನ್ನು ಹಿಂಪಡೆಯುವ ಆಯ್ಕೆಯನ್ನು ಹೊಂದಿರುತ್ತಾರೆ. ಅಂದರೆ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿ ಚಂದಾದಾರರು ವರ್ಷಾಶನ ಯೋಜನೆಯನ್ನು ಆಯ್ಕೆ ಮಾಡಿದೆಯೇ 5 ಲಕ್ಷಗಳವರೆಗೆ ಸಂಪೂರ್ಣ ಕಾರ್ಪಸ್ ಅನ್ನು ಹಿಂಪಡೆಯಬಹುದು. ಹಿಂಪಡೆಯುವಿಕೆಯು ತೆರಿಗೆ ಮುಕ್ತವಾಗಿದ್ದರೂ ವರ್ಷಾಶನವು ಸ್ತರಗಳ ದರಗಳ ತೆರಿಗೆಗಳಿಗೆ ಒಳಪಡುತ್ತದೆ. ಅಕಾಲಿಕ ನಿರ್ಗಮನದ ಸಂದರ್ಭದಲ್ಲಿ ಅಂದರೆ 60 ವರ್ಷ ತುಂಬುವ ಮೊದಲು ಪಿಂಚಣಿ ಕಾರ್ಪೊರೇಷನ್ ಕನಿಷ್ಠ ಶೇಕಡ 50ರಷ್ಟನ್ನು ವರ್ಷಾಶನವನ್ನು ಹಿಂಪಡೆಯಬಹುದು. ಒಟ್ಟು ನಿಧಿಯ ಮೊತ್ತವು ಶೇಕಡ ₹2.5 ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮನಾಗಿದ್ದರೆ ಚಂದಾದಾರರು ಶೇಕಡ 100ರಷ್ಟು ಒಟ್ಟು ಮೊತ್ತವನ್ನು ಹಿಂಪಡೆಯಲು ಆಯ್ಕೆ ಮಾಡಿಕೊಳ್ಳಬಹುದು. ಚಂದಾದಾರರ ಮರಣದ ನಂತರ ಚಂದಾದಾರರ ಮರಣದ ಸಂಪೂರ್ಣ ಸಂಚಿತ ಪಿಂಚಣಿ ನಿಧಿಯನ್ನು ಶೇಕಡ 100ರಷ್ಟು ಚಂದಾದಾರರ ನಾಮಿನಿ ಕಾನೂನುಬದ್ಧ ಉತ್ತರಾಧಿಕಾರಿಗಳೇ ಪಾವತಿಸಲಾಗುತ್ತದೆ. ಇನ್ನು PFRDA ಸೆಕ್ಷನ್ 10ರ ಅಡಿಯಲ್ಲಿ ಸೂಚಿಸಲಾದ ಸಂದರ್ಭಗಳು ಮತ್ತು ಮಾನದಂಡಗಳಿಗೆ ಒಳಪಟ್ಟು ಸ್ವಯಂ ಕೊಡುಗೆಯ ಶೇಕಡ 25ರವರೆಗೆ ಹಿಂಪಡೆಯಲಾದ ಮೊತ್ತವನ್ನು ಹೊಂದಿರುವಾಗ NPS ನಿಂದ ಭಾಗಶಃ ಹಿಂಪಡೆಯುವಿಕೆಗಳು ತೆರಿಗೆ ವಿನಾಯಿತಿಗೆ ಅರ್ಹವಾಗಿರುತ್ತವೆ. 60 ವರ್ಷಗಳು ಅಥವಾ ನಿವೃತ್ತಿ ಅವಧಿಯನ್ನು ತಲುಪಿದ ನಂತರ ಸಂಗ್ರಹವಾದ NPS ನಿಧಿಯ ಶೇಕಡ 60ರಷ್ಟು ಒಟ್ಟು ಮೊತ್ತದ ಹಿಂಪಡೆಯುವಿಕೆಯ ಮೇಲೆ ವಿಭಾಗ 10ರಷ್ಟು ತೆರಿಗೆ ವಿನಾಯಿತಿಯನ್ನು ಕೂಡ ಒದಗಿಸಲಾಗುತ್ತದೆ. ಇದು NPS ಪಿಂಚಣಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳು. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.